ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗತ್ ಸ್ಟೋರೀಸ್. ಸೊ ಏನಪ್ಪ ಫ್ಯಾನ್ ಹಾಕೊಂಡಂಗೆ ವಿಡಿಯೋನೇ ಮಾಡೋಕ್ಕಾಗಲ್ಲ ನಜ್ಜಿ. ಆ ಪಾರ್ಟಿ ಶೇಕೆ ಕೂತ್ಕೊಂಡ್ರೆ ಹಂಗೆ ಇಳಿತಾ ಇರ್ತದಂಗೆ ವಿಡಿಯೋ ಮಾಡೋಕ್ಕೆ. ಸ್ವಲ್ಪ ನಾಯ್ಸ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ಯಾನ್ ಹಾಕೊಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ನೆನ್ನೆನೂ ಒಂದು ಪ್ರಿಡಿಕ್ಷನ್ ಸರಿ, ಒಂದು ಪ್ರಿಡಿಕ್ಷನ್ ರಾಂಗ್ ಆಗಿದೆ. ಇವತ್ತು ಒಂದು ಪ್ರಿಡಿಕ್ಷನ್ ಕರೆಕ್ಟ್ ಆಗಿದೆ, ಒಂದು ರಾಂಗ್ ಆಗಿದೆ. ಏನಿದು ಆಲ್ಟರ್ನೇಟ್ ಮಾಡಬೇಕು ಅಂತ ಅನ್ಕೊಂಡವ್ರೆ ಇವರು. ಅಮಿಕಂಡ್ ಗೆಲ್ಲೋದಕ್ಕೆ ಆಗೋದಿಲ್ಲ. ನಾನು ಹೇಳ್ತಾ ಇದ್ದಂಗೆ ಗೆಲ್ಲಬೇಕು ಅಲ್ಲಿ ಎರಡು ಟೀಮ್ಗಳು ಕೂಡ. ಇವತ್ತು ರಾಜಸ್ಥಾನ್ ರಾಯಲ್ಸ್ ಎಂಥ ಡುಬಾಕಾಟ ಆಡ್ತಾರೆ ಅಂತಂದರೆ ನಿಜಾಲು ಸೀರಿಯಸ್ಲಿ ಸಿಲ್ಲಿ ಅಂತ ಅನ್ಸ್ಬಿಡುತ್ತೆ. ಏನು ಟೂರ್ನಮೆಂಟಲ್ಲಿ ಆಡಿರೋದಿವರು ಈ ಮ್ಯಾಚ್ ಆಡಿದ್ದೇನೋ ಹೌದು. ನಮ್ಮ RCB ಆಡಿದ್ರು ಡುಬಾಕಾಟನ ಇಲ್ಲ ಅಂತಲ್ಲ, ಬಟ್ ಇವರಷ್ಟು ಡುಬಾಕಾಟ ಎಲ್ಲ ಆಡಿಲ್ಲ. ನಮ್ಮ RCB ಹೊಡಿತಪ್ಪ 170+ ಹೊಡಿತು. ಇವ್ರು ನೋಡಿ ಅಲ್ಲ ಅಷ್ಟೊಂದು ಬಲಿಷ್ಠವಾಗಿರೋಂಥ ಬ್ಯಾಟಿಂಗ್ ಏನಪ್ಪ ಅಂತ ಹೇಳ್ತೀವಿ. ಎಲ್ಲ ಏನೇ ಟಾಪ್ ಆರ್ಡ್ರು ಉದ್ರಕೊಂಡು ಹೋಗ್ಬಿಟ್ರು ಅಂತಂದರೆ ಏನು ಟಾಪ್ ಇಬ್ಬರು ಔಟ್ ಆಗ್ಬಿಟ್ರು ರನ್ನೇ ಹೊಡಿಯಲ್ವಾ ಇವರು? ಅದೇ ಥರನೇ ಆಡಿದ್ದು ಸಿಲಿ ಪರ್ಫಾರ್ಮೆನ್ಸು. ಟಾಪ್ ಇಬ್ಬರು ರನ್ ಹೊಡೆದ್ರು, ಜಾಯಸ್ವಾಲ್ ಜೊತೆಗೆ ಸೂರ್ಯವಂಶಿ. ಸೊ ಇವರಿಬ್ಬರು ರನ್ ಹೊಡಿತಾ ಇದ್ದಂಗೆ ಫಸ್ಟ್ ಮ್ಯಾಚ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ವೇಸ್ಟು ಅಂತ ಅನ್ನಿಸ್ತೈತೆ. ಆ ಲೋ ಸ್ಕೋರಿಂಗ್ ಗೇಮ್ನ ಒಂಥರ ತಿನ್ಕಾಡಿ ತೆಡ್ದಾಡಿ ಇವರು ಕೂಡ ಹಂಗೆ ಇತ್ತು, ಅವರು ಕೂಡ ಹಂಗೆ ಇತ್ತು. ಸೊ ಈ ಲೋ ಸ್ಕೋರ್ನ ಚೇಸ್ ಮಾಡೋದಕ್ಕೆ ಅವರು ಕೂಡ ಲಾಸ್ಟ್ಗೂ ಕೂಡ ತಗೊಂಡಿದ್ದಾರೆ. ಹೌದು, ಇನಿಷಿಯಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು KKR ಅವರು. ಆ ರಿಂಕು ಸಿಂಗ್ ಇರಲಿಲ್ಲ ಅಂತಂದಿದ್ರೆ, ಅನುಕೂಲ್ ರಾಯ್ ಅವರ ಅನುಕೂಲ ಮಾಡ್ಕೊಂಡು ಕೊಟ್ಟಿಲ್ಲ ಅಂತಂದರೆ, ಜೊತೆಗೆ ಇನಿಷಿಯಲಿ ಸ್ವಲ್ಪ ಕ್ಯಾಮ್ರಾನ್ಗೆ ಅಗ್ರೆಸಿವ್ ಆಗಿ ಆಟ ಆಡಿರಲಿಲ್ಲ ಅಂತಂದರೆ ಖಂಡಿತ ಗೆಲ್ಲೋದಕ್ಕೆ ಆಗ್ತಿಲ್ಲ. ಎಸ್ಪೆಷಲಿ ರಿಂಕು ಸಿಂಗ್ ಇವತ್ತು ಕೈ ಹಿಡಿದ್ರು ಅಂತ ಹೇಳಬೇಕು. ಸಾರಿಯಾಗಿ ಉಗಿಸ್ಕೊಂಡ್ಬಿಟ್ರು ಅಂತ ಕಾಣಿಸುತ್ತೆ ರಿಂಕು ಸಿಂಗು ಅಲ್ಲಿ. ಯಾಕೆಂದರೆ ಈ ಫಾರ್ಮಲ್ಲೇ ಇರಲಿಲ್ಲ, ಕಳೆದೋಗ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ KKR ಟೀಮಲ್ಲಿ ಅವ್ರು ಯಾರೋ ಫಾರ್ಮಲ್ಲಿ ಇರಲಿಲ್ಲ. ನೋಡಿ ಎಲ್ಲರೂ ಕೂಡ ಅಟ್ ಎ ಟೈಮ್ ಫಾರ್ಮಿಗೆ ಬಂದ್ಬಿಟ್ಟು, ಎಸ್ಪೆಷಲಿ ಬೌಲರ್ಸು. ವರುಣ್ ಚಕ್ರವರ್ತಿ ಮೇನ್ ಆಗಿ ಲಾಸ್ಟ್ ಮ್ಯಾಚಿಂದ ಸ್ವಲ್ಪ ಬೆಟ್ರಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಮ್ಯಾಚ್ ನೋಡಿ ಎಕನಾಮಿಕಲ್ ಸ್ಪೇಸ್ ಜೊತೆಗೆ 3 ವಿಕೆಟು, ಸುನಿಲ್ ನರೇನ್ 2 ವಿಕೆಟು, ಕಾರ್ತಿಕ್ ತ್ಯಾಗಿಗೆ 3 ವಿಕೆಟ್. ಏನು ಬೌಲಿಂಗ್ ಮಾಡಿದ್ದು ಕಾರ್ತಿಕ್ ತ್ಯಾಗಿ. ಅದ್ರ ಜೊತೆ ಮತೀಶಾ ಪತ್ರಿನ ಆ್ಯಡ್ ಆಗಿ ಹೋಗ್ಬಿಡ್ತವ್ರೆ ನೆಕ್ಸ್ಟ್ ಮ್ಯಾಚ್ಗೆ. ಇನ್ನೂ ಬಲಿಷ್ಠ ಆಗಿ ಹೋಗ್ಬಿಡ್ತೀವ್ರ ಬೌಲಿಂಗ್ ಯೂನಿಟ್ ನೋಡ್ತು ಅಂತ ಅಂದಾಗ. ಹೌದು, ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು ಇವತ್ತು. ಹೌದು, ಆ ಒಂದು ವಿಕೆಟಲ್ಲಿ ಇಷ್ಟು ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟಕರವಾಗಿಯೇ ಇತ್ತು. ಬಟ್ ರಾಜಸ್ಥಾನ್ ರಾಯಲ್ಸ್ ಅವ್ರು ಇನ್ನೊಂದು ಸ್ವಲ್ಪ ಹೊಡೆದಿರ್ಬೋದಾಗಿತ್ತು. ಏನು ಆಡ್ದಪ್ಪ, ಏನು ಆಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರು ಬ್ಯಾಟಿಂಗ್ ನೋಡ್ತು ಅಂತಂದರೆ, ಆ ಟಾಪ್ ಇಬ್ಬರನ್ನ ಬಿಡ್ತು ಅಂತಂದರೆ ಒಂಥರ ಎಲ್ಲ ವಾಂತಿ ಬರೋ ಥರ ಬ್ಯಾಟಿಂಗ್ನ ಮಾಡ್ತಾರೆ. ಸೊ ಬಿಡಿ ಅವ್ರ ಬ್ಯಾಟಿಂಗ್ ಬಗ್ಗೆ. ರಿಯಾನ್ ಪರಾಗ್ ಫಾರ್ಮ್ ಅಂದ್ರೇನು ಅಂತ ಕೇಳ್ತಾರೆ ರಿಯಾನ್ ಪರಾಗಲ್ಲಿ. ಆ ಋತುರಾಜ್ ಗಾಯಕ್ವಾಡ್ ಆಡ್ತಿರೋದಕ್ಕೂ ರಿಯಾನ್ ಪರಾಗ್ ಆಡ್ತಾ ಇರೋದಕ್ಕೂ ಒಂದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ಕ್ಯಾಪ್ಟನ್ ಆಗ್ಬಿಟ್ಟು ನೆಟ್ಗಾಡ್ತಾ ಇಲ್ಲ, ಇಬ್ಬರು ಕೂಡ ನೆಟ್ಗಾಡ್ತಾ ಇಲ್ಲ ಅಲ್ಲಿ. ಸೊ ಸೋತಿದ್ದಾರೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವ್ರ. ಕಾನ್ಫಿಡೆನ್ಸ್ ಇತ್ತು ರಾಜಸ್ಥಾನ್ ಅವ್ರು ಹೊಡಿತಾರೆ ಅಂತ. ಬಟ್ KKR ಅವರು ಮೊದಲನೇ ಮ್ಯಾಚ್ನಾಗ ಗೆದ್ದಿದ್ದಾರೆ ನೋಡಿ. KKRನು ಸೋಲನ್ನೆಲ್ಲ ಮುಗಿಸ್ಬಿಟ್ಟು ಗೆಲುವಿನ ಟ್ರ್ಯಾಕಿಗೆ ವಾಪಸ್ ಬಂದ್ಬಿಟ್ರು. ಬಟ್ ಪಂಜಾಬ್ ಕಿಂಗ್ಸ್ ಹೇಳ್ತಾರೆ, ನನ್ನ ಮಕ್ಕಳ ನಮ್ಮನ್ನು ಸೋಲಿಸ್ಬಿಡ್ರಲ್ಲ, ನೀವು ತಾಕತ್ತಿತ್ತು ಅಂದರೆ ಸೋಲಿಸ್ಬಿಡ್ರಲ್ಲ ಯಾರಾದರೂ ಅಂತ. ಏನು ಆಡ್ತಿರೋದು ಪಂಜಾಬ್ ಕಿಂಗ್ಸು, ಸೋಲಿಲ್ಲದ ಸರದಾರರು ಅಂತ ಏನು ಕೇಳ್ತೀನಿ ಅಂತಂದರೆ ಇದಕ್ಕೇನೆ. ಇವತ್ತು ಕಾನ್ಫಿಡೆನ್ಸ್ ಇತ್ತು ಪಂಜಾಬ್ ಕಿಂಗ್ಸ್ ಮತ್ತೆ ಹೊಡಿತಾರೆ ಅಂತ. ಸೊ ಅದೇ ರೀತಿ ಮತ್ತೆ ಹೊಡೆದ್ರೆ LIC ಪಾಪ ಟ್ರೈ ಮಾಡಿದ್ರು ಇವರು, ಹಾಲಷ್ಟು ಕೂಡ ಟ್ರೈ ಮಾಡಿದ್ರು. ಬಟ್ ಪಂಜಾಬ್ ಕಿಂಗ್ಸ್ ಹೊಡೆದಿದ್ದು ಎಂಥ ಆಟಗಳನ್ನ ಆಡೋದು ಇವತ್ತು ಪಂಜಾಬ್ ಕಿಂಗ್ಸ್ ಅವರು. ಒಂದೇ ಒಂದು DRSನ ತಗೊಂಡೇ ಇದ್ದಿದ್ದು ಯಾವ ರೇಂಜಿಗೆ ಮುಳುವಾಯಿತು ಅಂತಂದ್ರೆ, ಸಿಂಗಲ್ ಡಿಜಿಟ್ಗೆ ಔಟ್ ಆಗಬೇಕಾಗಿರೋಂಥ ಕೂಪರ್ ಕಾನ್ಲಾಯಿ ತೊಗೊಂಡೋಗ್ತಾರಲ್ಲ 87 ರನ್ನಿಗೆ ತೊಗೊಂಡೋಗ್ತಾರೆ. ರಿಷಬ್ ಪಂತು ಹಿಂಗೋಗ್ತೈತೆ ಅಂತಿದ್ರು. ಹಂಗೆ ಹೋಗ್ಬಿಡ್ತು ಮ್ಯಾಚ್, ಹಂಗೆ ಸೈಡಿಗೆ ಹೊರಟೋಗ್ಬಿಡ್ತು ಮ್ಯಾಚು. ಇಲ್ಲ ಗುರು ಡೌನ್ದಲ್ಲಿಗೆ ಹೋಗ್ತೈತೆ, ಸ್ವಲ್ಪ ಹಿಂಗೆ ಮೂವ್ ಆಗ್ತೈತೆ, DRS ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆದರು. ಅದು ನೋಡ್ತು ಅಂದರೆ ಹಿಟ್ಟಿಂಗ್ ದ ವಿಕೆಟ್ಸ್ ಆಗಿತ್ತು. ಸೊ ಅದೊಂದು DRS ಅಂತ ತೊಗೊಂಡ್ಬಿಟ್ಟಿದ್ದು ಅಂದರೆ ಖಂಡಿತ ಇಷ್ಟು ಸ್ಕೋರ್ ಹೋಗ್ತಾ ಇರಲಿಲ್ವನೋ, ಅಥವಾ ಬಂದಿರ್ಬೋದಾಗಿತ್ತು, ಹತ್ತಿರ ಬಂದಿರ್ಬೋದಾಗಿತ್ತು ನಮ್ಮ ಮ್ಯಾಚಿಗೆ. ಎಲ್ಲಿ ಅಜಗಜಾಂತರ 50+ ರನ್ ಮಾರ್ಜಿನಿಂದ ಗೆದ್ದಿದ್ದಾರೆ ಅಲ್ಲಿ. ಹೌದು, ಇವರು ಒಂದು ಸ್ವಲ್ಪ ಫೀಲ್ಡಿಂಗ್ ಲ್ಯಾಪ್ಸ್ಗಳನ್ನ ಮಾಡಿದ್ರು ಪಂಜಾಬ್ ಕಿಂಗ್ಸ್ ಅವರು. ಆ ಶಶಾಂಕ್ ಸಿಂಗ್ ಬೌಂಡ್ರಿನೆಲ್ಲ ಕ್ಯಾಚ್ ಮುಂದ್ರು ಕೂಡ ಹಿಂಗೆ ಮಗ ನೋಡ್ಕೊಂಡು ನಿಂತ್ಕೊಂಡವ್ರು ಅಲ್ಲಿ. ಸೊ ಅವೆಲ್ಲ ಫೀಲ್ಡಿಂಗ್ ಲ್ಯಾಪ್ಸ್ಗಳೆಲ್ಲ ಬಿಡ್ತು ಅಂದರೆ ಇನ್ನೂ ಒಂದು 60-70 ರನ್ ಮಾರ್ಜಿನಲ್ಲಿ ಗೆಲ್ಬೋದಾಗಿತ್ತು ಆರಾಮಾಗಿ ಇವರು. ಇವತ್ತು ಕೂಡ ಇನ್ನೇನು ಹ್ಯೂಜ್ ರನ್ ಮಾರ್ಜಿನ್ ವಿಕ್ಟ್ರಿನ, 50+ ರನ್ ಮಾರ್ಜಿನ್, ಏನು ಕಮ್ಮಿ ಮಾರ್ಜಿನ್ ವಿಕ್ಟ್ರಿನ. ಪಂಜಾಬ್ ಕಿಂಗ್ಸಿಗೆ ನೋಡಿ, ಫಸ್ಟ್ ಬ್ಯಾಟಿಂಗ್ ಕೊಟ್ಟರು ಹೊಡಿತಾರೆ, ಸೆಕೆಂಡ್ ಬ್ಯಾಟಿಂಗ್ ಕೊಟ್ಟರು ಹೊಡಿತಾರೆ, ಒಟ್ಟಿನಲ್ಲಿ ಹೆಂಗಾನ ಹೊಡಿತಾರೆ. ಯಾವುದನ್ನ ಟೀಮ್ ಬಂದರೂ ಹೊಡಿತಾರೆ. RCB ಬಂದರೂ ಹೊಡಿತಾರೆ ಅನ್ನೋ ಥರ ಕಾಣಿಸ್ತೈತೆ ಸೀನ್ನ ನೋಡ್ತಾರೆ. ಪಂಜಾಬ್ ಕಿಂಗ್ಸ್ ಆ ರೇಂಜಿಗೆ ಟಫಾಗಿ ಕಾಣಿಸಿದ್ರೆ, ಆ ರೇಂಜಿಗೆ ಸ್ಟ್ರಾಂಗಾಗಿ ಕಾಣಿಸಿದ್ರೆ. ಬಟ್ ಲೀಗ್ ಸ್ಟೇಜಲ್ಲಿ ಸ್ಟ್ರಾಂಗಾಗಿ ಆಡೋದೆಲ್ಲ ಇಂಪಾರ್ಟೆಂಟು, ನಾಕೌಟ್ ಗೇಮ್ಗಳಲ್ಲಿ ಸ್ಟ್ರಾಂಗಾಗಿ ಆಡೋದು ಇಂಪಾರ್ಟೆಂಟು. ಅದನ್ನು RCB ಡೆಲಿವರ್ ಮಾಡಿ ತೋರಿಸಿದ್ರೆ ಲಾಸ್ಟ್ ಟೈಮು. ಸೊ ಏನಿತ್ತು ಗುರು ಇವತ್ತಿನ ಮ್ಯಾಚು ಪಂಜಾಬ್ ಕಿಂಗ್ಸ್ ವರ್ಸಸ್ LSG. ಏನು ರುಬ್ಬಿದ್ರು ಅಂತ ಅಂದರೆ ಪ್ರಿಯಾಂಶ್ ಆರ್ಯ ಅವರು 60 ರನ್ನುಗಳು, 61 ರನ್ ಬಂದಿತ್ತು ಪೋಪ್ಲಲ್ಲಿ. ಬೇಗ ಪ್ರಭ್ಸಿಮ್ರಾನ್ ಸಿಂಗ್ ಅವ್ರನ್ನ ಡಕೌಟ್ ಆಗ್ತಾರೆ. ಟಕ್ಕನಂಗೆ ಮೊಹಮ್ಮದ್ ಶಮಿಗೆ ಫಸ್ಟ್ ಓವರ್ಲೇ ಔಟ್ ಆಗ್ತಾರೆ. ಸೊ ಅದು ಬಿಡ್ತು ಅಂತಂದರೆ ಯಾವುದು ವಿಕೆಟ್ ಬಿದ್ದಿಲ್ಲ. 180+ ರನ್ನ ಪಾರ್ಟ್ನರ್ಶಿಪ್ಪು. ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಬಂದಿರೋದು ಕೂಪರ್ ಕಾನ್ಲಾಯ್ ಜೊತೆಗೆ ಪ್ರಿಯಾಂಶ್ ಆರ್ಯ. ನಾಯಿಗೆ ಚಚ್ತಾರೆ ಪಾಪ. ಮಾರ್ಕ್ ನಮಗೆ 5 6 ಓವರ್ಗೆ ಚಚ್ಚಿದ್ರು ಅಂದರೆ ಹೆಂಗೆ ಚಚ್ಚಿದ್ರು ಗೊತ್ತಾ ಮಗ. ಈ ಕಡೆ ಪ್ರಿಯಾಂಶ್ ಆರ್ಯ 3 6ನ ಹೊಡಿತಾರಲ್ಲ, ಇವ್ರು ಕೂಪರ್ ಕಾನ್ಲಾಯ್ 3 6ನ ಹೊಡಿತಾರೆ, ಇವ್ರು 2 6ನ ಹೊಡಿತಾರೆ. 5 6 ಓವರ್ಗೆ 32 ರನ್ ಒಂದು ಓವರ್ಗೆ. ಈ ಸೀಸನ್ನ ಅತಿ ಕಾಸ್ಟ್ಲಿಯೆಸ್ಟ್ ಓವರ್ ಆಗಿದೆ ಮಾರ್ಕ್ ಅವ್ರದ್ದು.
ಬರೀ ತೇಲ್ತಾ ಇದ್ದು, ಆಕಾಶದಲ್ಲಿ ತೇಲ್ತಾ ಇದ್ದು ಅಷ್ಟಿನಲ್ಲಿ. ಆ ಓವರ್ ಅಂತೂ ಇಟ್ಟ ಆಡ್ಸ್ ಕೆಳವಾಕ್ಬಿಡ್ತಾರೆ. 10 ಓವರ್ಗೆ 111 ಇತ್ತು ಸ್ಕೋರ್ ಇವ್ರದ್ದು. ಅದನ್ನು ಡಬಲಲ್ಲ ಇನ್ನೂ ಜಾಸ್ತಿನೇ ಮಾಡಾಕ್ಬಿಟ್ಟಿದ್ದಾರೆ. ಫಸ್ಟ್ ಇನಿಷಿಯಲಿ 6 ಓವರ್ಸ್ ಏನೂ ಆಡಿರಲಿಲ್ಲ ಇವರು. ಎಷ್ಟು 61 ರನ್, 1 ವಿಕೆಟ್ ಕಳ್ಕೊಂಡು ನಿಧಾನಕ್ಕೆ ಆಡಿದ್ದು. ಈ 254 ನೋಡ್ತು ಅಂದರೆ 6 ಓವರ್ಗೆ 61 ಇಟ್ಟು ಸಿಲಿ ಅದು. ಸನ್ರೈಸರ್ಸ್ ಹೈದರಾಬಾದ್ ಅವ್ರು ಹೆಂಗೆ ಹೊಡಿರೋ ಅಂದರೆ 6 ಓವರ್ಗೆ 100 ಹೊಡೆದ್ಬಿಟ್ರವ್ರು, 100-110 ಹೊಡೆದ್ಬಿಟ್ರವ್ರು. ಅವ್ರು ಈ ಒಂದು ಸ್ಕೋರ್ನ 250 ಎಲ್ಲ ಹೊಡಿಬೇಕಾದ್ರೆ. ಬಟ್ ಇವ್ರು ಉಲ್ಟಾ ಮಾಡಿದ್ರು, 61 ಇನಿಷಿಯಲ್ ಹೊಡೆದ್ರು. ಆಮೇಲೆ ಮಿಡ್ಲ್ ಓವರ್ಸ್ನ ಹೆವಿ ಎಲಿವೇಶನ್ ಕೊಟ್ಬಿಟ್ರು. ಫಸ್ಟ್ ಎಲಿವೇಶನ್ ಕೊಡಲ್ಲ, ಮಿಡ್ಲ್ ಓವರ್ಸೇ ಟೇಕ್ ಆಫ್ ಆಗಿದ್ದು. ಬಟ್ ಆದರೂ 13 ಓವರ್ ಅದ ನಂತರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ಬೀಳುತ್ತೆ. ಆ ಪ್ರಿನ್ಸ್ ಯಾದವ್ ಅವ್ರು ಬಂದ್ಬಿಟ್ಟು ವಿಕೆಟ್ನೇ ಎತ್ತುತ್ತಾರೆ. ಕೂಪರ್ ಕಾನ್ಲೆ ಅವ್ರದ್ದು ಅಪ್ಪ ಬದಿಕಂಡೆ ಗುರು ಅಂತ ಅನ್ಕೊಂತಾರೆ, ಬೇಡ್ಕೊಂತ ಇರ್ತಾರೆ ಮೇಲ್ಗಡೆ, ನೋಡಿದ್ರು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಸಿದ್ಧಾರ್ಥ್ ಅವ್ರಿಗೆ ಕೂಡ ವಿಕೆಟ್ಸ್ ಬಿದ್ದಿದೆ. ಬಟ್ ಪ್ರಿನ್ಸ್ ಯಾದವ್ ಅವರು ಬ್ರಿಲಿಯಂಟಾಗಿ ಬೌಲಿಂಗ್ ಮಾಡಿದ್ದಾರೆ ಇವತ್ತು. ಏನೇ ಆಗಿರ್ಬೋದು ಇವ್ರಿಗೆ ವರ್ಷಾಗಿ ಆಡಿರ್ಬೋದು LSG ಅವರು. ಬಟ್ ಆದರೂ ಕೂಡ ಪ್ರಿನ್ಸ್ ಯಾದವ್ ಅವರು ಇಂಪ್ರೆಸ್ ಮಾಡಿದ್ರು ಇವತ್ತು. ಶಮ್ಮಿನೇ 56 ರನ್ ಹೊಡ್ಸ್ಕೊಂಡ್ಬಿಟ್ರು ಇವತ್ತು, ನಾಯಿಗೆ ಚುಚ್ಚಿಸ್ಕೊಂಡ್ಬಿಟ್ರು. ಬಟ್ ಇವರು ಎಂಥ ಬೌಲಿಂಗ್ನ ಮಾಡಿದ್ದು, ಸೈಕ್ ಬೌಲಿಂಗ್ನ ಮಾಡಿದ್ರು. ಕೂಪರ್ ಕಾನ್ಲೆ, ಶ್ರೇಯಸ್ ಅಯ್ಯರ್ ಜೊತೆಗೆ ಪ್ರಿಯಾಂಶ್ ಆರ್ಯ ಅಟ್ ಎ ಟೈಮ್ ಔಟ್ ಆಗೋಗ್ಬಿಡ್ತಾರೆ. 3 ವಿಕೆಟು ರೋಲ್ ಬಿದ್ದೋಗ್ಬಿಡುತ್ತೆ. ಆಮೇಲೆ ನೆಹಲ್ ವಧೇರಾ ಅವರು ಕೂಡ ಬಂದ್ಬಿಟ್ಟು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಬಿಟ್ಟು ಅವರು ಕೂಡ 4 ವಿಕೆಟ್ ಹಂಗೆ ರೋಲೇ ಬಿದ್ದುಬಿಡುತ್ತೆ. ಬಟ್ ಆ ಒಂದು 180+ ರನ್ನ ಪಾರ್ಟ್ನರ್ಶಿಪ್ ಏನಿದೆ, ಸೊ ಅದೇ ಮೇಯ್ನು. ಅಲ್ಲಿ ವಿಕೆಟ್ಸೇ ಬಿದ್ದಿಲ್ಲ ಆಗಿರೋವು. ಆಲ್ಮೋಸ್ಟ್ 14ನೇ ಓವರ್ವರೆಗೂ ವಿಕೆಟ್ಸೇ ಬಿದ್ದಿಲ್ಲ. ಫಸ್ಟ್ ಓವರಲ್ಲಿ ಬಿದ್ದಿದ್ದು ವಿಕೆಟು ಅಲ್ಲೇ ಹಾಕೊಂಡು 14 ಓವರ್ಗೆ ನಾಯಕ್ ಚಸ್ತಾಂಗ್ ಚಚ್ಬಿಟ್ಟು 180+ ರನ್ ಚಚ್ಬಿಟ್ಟಿದ್ರು ಇವರಿಬ್ಬರೇ ಸೇರಿಕೊಂಡು. ಅಲ್ಲಿ ಸೈಕಾಗಿ ಆಡಿದ್ರು ಗುರು ಇಬ್ಬರು. ಒನ್ ಆಫ್ ದ ಗ್ರೇಟೆಸ್ಟ್ ಪಾರ್ಟ್ನರ್ಶಿಪ್ ಅಂತ ಹೇಳಬೇಕು. ಪಂಜಾಬ್ ಕಿಂಗ್ಸ್ ಪರವಾಗಿ ನೋಡ್ತು ಅಂತಂದರೆ ಆ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ಪು. ಸೊ ಆ ಒಂದು ಪಾರ್ಟ್ನರ್ಶಿಪ್ ಬರ್ತಾ ಇದ್ದಂಗೆ ಆಬ್ವಿಯಸ್ಲಿ ಹೌದು ಇವರು ಮಾರ್ಕಸ್ ಸ್ಟೋಯ್ನಿಸ್ ಅವರು ಸಖತ್ತಾಗಿ ಬಂದ್ಬಿಟ್ಟು ಎಂಡಿಂಗ್ ಕೊಡ್ತಾರೆ. ಬಟ್ ರನ್ಔಟ್ ಆಗ್ತಾರೆ. ಬಟ್ ಪರವಾಗಿಲ್ಲ, ಸಖತ್ತಾಗಿ 29 ರನ್ ಹೊಡೆದಿದ್ದಾರೆ. ಸೊ ಅವ್ರ ಜೊತೆಗೆ ಸೇರ್ಕೊಂಡು ಆಡಿದ್ದು ಶಶಾಂಕ್ ಸಿಂಗ್ ಅವರು. ಸೊ 254 ತಲುಪ್ತಾ ಇದ್ದಂಗೆ ಈ ಒಂದು ಹೆವಿ ಮೊತ್ತನ ಚೇಸ್ ಮಾಡೋದಕ್ಕೆ ಬಂದಂತಹ LSG ಅವ್ರಿಗೆ ಅವರು ಕೂಡ ಏನಲ್ಲೇನು ಇನಿಷಿಯಲ್ ಏನು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಏನು ಕಳ್ಕೊಂಡಿಲ್ಲ. ಅವರು ಕೂಡ ಎಷ್ಟು 61 ರನ್ ಹೊಡೆದ್ರು. ಇವ್ರಿಗೆ ಮ್ಯಾಚ್ ಮಾಡೋ ಥರನೇ ಆಡಿದ್ರು. ಅವರು ಪೋಪ್ಲೆ 60 ರನ್ ಹೊಡೆದ್ರು, ಇವರು ಕೂಡ ಪೋಪ್ಲೆಲಿ 60 ರನ್ ಹೊಡೆದಿದ್ರು. ವೈಶಾಖ್ ಇನಿಷಿಯಲ್ ಬ್ರೇಕ್ ಥ್ರೂ ತೊಗೊಂಬಂದು ಕೊಡ್ತಾರೆ. ಆಯುಷ್ ಬದೋನಿ ಅವರು ಕಣ್ಮುಚ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆಯಿಂದ ಏನಪ್ಪ ಆಡಿರೋದು ಮಿಚಿಲ್ ಮಾಸ್ಟ್ರು ಸ್ಕೋರಿಂಗ್ ರೇಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು. 254 ಚೇಸ್ ಮಾಡೋಂಥ ಟೈಮಲ್ಲಿ ಆಲ್ಮೋಸ್ಟ್ ಒಂದು 12 ಬಾಲ್ನ ಡಿಫ್ರೆನ್ಸ್ ಅಂತ ಆದರೆ ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಬೇಕು ಆದರೂ ಕೂಡ ಔಟ್ ಆದರು. ಸೊ ಏನು ಲೈನಾಗಿ ಔಟ್ ಆಗಿದ್ದಾರೆ. ಮಾರ್ಕೋ ಯಾನ್ಸನ್ ಸಖತ್ ಬೌಲಿಂಗ್ನ ಹಾಕಿದ್ದಾರೆ. ಈ ಕಡೆ ವಿಜಯ್ ಕುಮಾರ್ ವೈಶಾಖು ಫಸ್ಟು ಬ್ರೇಕ್ನ ತೊಗೊಂಡ್ಬಿಟ್ಟಿದ್ದು. ಚಾಲು ಕೂಡ ಸಖತ್ತಾಗೆ ಬೌಲಿಂಗ್ನ ಹಾಕಿದ್ದಾರೆ. ಸೊ ಚಾಲವ್ರು ಬೌಲಿಂಗ್ ಅಂತ ಕಾಣ್ತಿದೆ. ಇವರು ಕ್ಯಾಚ್ನ ಡ್ರಾಪ್ ಮಾಡಿದ್ದು ಇವರು ಯಾರಪ್ಪ ಅವರು ಶಶಾಂಕ್ ಸಿಂಗ್ ಅವರು ಬೌಂಡ್ರಿಯಲ್ಲಿ ನಿಂತ್ಕೊಂಡು ನೋಡಿ ಎಲ್ಲರೂ ಸ್ಕೋರ್ ಮಾಡಿದ್ದಾರೆ. ಮಿಚಿಲ್ ಮಾರ್ ಸ್ಕೋರ್ ಮಾಡಿದರೆ, ಬದೋನಿ ಸ್ಕೋರ್ ಮಾಡಿದ್ದಾರೆ, ರಿಷಬ್ ಪಂತ್ ಕೂಡ ಸ್ಕೋರ್ ಮಾಡಿದ್ದಾರೆ. 1 ಹ್ಯಾಂಡಲ್ ಹೊಡೆದ್ರು, 2 ಹ್ಯಾಂಡಲ್ ಹೊಡೆದ್ರು, ಒಟ್ಟಲ್ಲಿ 1 ಹ್ಯಾಂಡ್ 6ಗಳನ್ನ ಹೊಡೆದಿದ್ದಾರೆ. ಬಟ್ ಆದರೂ ಕೂಡ ಲೈಟಾಗಿ ಸ್ಕೋರ್ ಮಾಡಿದ್ದಾರೆ. ಎಲ್ಲರೂ ಕೂಡ ಸ್ಕೋರ್ ಮಾಡಿದ್ದಾರೆ. ಯಾರಪ್ಪ ಇನ್ನೊಬ್ರು ಬಂದವರು ಆ್ಯಡನ್ ಮಾಕ್ರಮ್ ಇವ್ರದ್ದೇ ಅಲ್ವಾ ಅಲ್ಲಿ ಕ್ಯಾಚ್ ಟಾಪ್ ಮಾಡಿದ್ದಲ್ಲಿ ಇವರು ಶಶಾಂಕ್ ಸಿಂಗ್ ಅವರು 42 ರನ್ ಹೊಡೆದವ್ರು ಅವ್ರೂ ಕೂಡ. ಸೊ ಬರೋರೆಲ್ಲ ಆಡೋರೆ ಬ್ಯಾಟಿಂಗ್ ಆದಷ್ಟು ಕೂಡ ಕಾಂಟ್ರಿಬ್ಯೂಟ್ ಮಾಡೋರು. ನಿಖಿಲ್ಸ್ ಪೂರನ್ಗೆ ಅದು ಏನು ಬಂದಿತ್ತೋ ಗೊತ್ತಿಲ್ಲ, ಟೀಮಿಂದ ಒದ್ದಾಚೆ ಹಾಕಬೇಕು ಅಂತ ಕಾಣಿಸುತ್ತೆ. ಎಲ್ಲ ಮ್ಯಾಚು ಫ್ಲಾಪು, ಎಲ್ಲ ಮ್ಯಾಚು ಫೇಲ್ಯೂರು. ಬರ್ತಾರೆ ಔಟ್, ಸಿಂಗಲ್ ಡಿಜಿಟ್ಗೆ ಔಟ್ ಆಯ್ತಾರೆ, ಹೋಯ್ತಾರೆ. ಬರ್ತಾರೆ ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ಹೊಡಿಯೋದೇ ಇಲ್ಲ ಮನುಷ್ಯ ಅಲ್ಲಿ. ಏನಕ್ಕೆ ಆಡ್ತಾರೋ ನಿಖಿಲಸ್ ಪೂರನ್ ಯಾವತ್ತು ಆಡ್ತಾರೋ ಅವತ್ತೇ ಗೆಲ್ಲೋದಿವರು. ಅವರೇ ಮೇನ್ ಸ್ಟ್ರೆಂತ್ ಇವರೆಲ್ಲ ಆಡೋರಲ್ಲ ಸ್ಟ್ರೆಂತು. ನಿಖಿಲಸ್ ಪೂರನ್ ಥರ ಬ್ಯಾಟ್ರಿ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ಅವರೇ ಫೇಲ್ಯೂರ್ ಆಗ್ತಾವ್ರಿ ಇವರಿಗೆ. ಸೊ ಈ 254 ಅಲ್ಲ ಇದೆಲ್ಲ ಒಂಥರ ಚೇಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬಟ್ ಚೇಸ್ ಆಗಿದೆ IPL ಹಿಸ್ಟ್ರಿ ಅಂತ ತೊಗೊಂಡು ನೋಡಿದಾಗ. ಪಂಜಾಬ್ ಕಿಂಗ್ಸ್ ನಿಮ್ಗೆ ಯಾರಿಗೂ ಸರಿಸಾಟಿ ಯಾರು ಬಂದು ಎದುರಿಸ್ತಾರೆ ನಿಮಗೆ? ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿ. ಹೌದು ಶ್ರೇಯಸ್ ಅಯ್ಯರ್ ಇವತ್ತು ಇಂಡಿವಿಜುವಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ಕೂಡ ಎಂಥ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇರೋದು ಅವರು. ಕ್ಯಾಪ್ಟನ್ಸಿಲಿ ಪಂಜಾಬ್ ಅಂತ ಅಂದರೆ ತಲೆಗೆ ಬಿಟ್ಬಿಟ್ಟು ಹೋಗೋಂಥ ಟೀಮ್ಗಳು. ಮುಂಚೆ ಎಲ್ಲ ನಾವು ನೋಡ್ತಾ ಇದ್ದಿದ್ದು ತಲೆಗೆ ಬಿಡ್ರೆ ನನ್ನ ಮಕ್ಕಳು ಹೋಗ್ರ ಸೈಡ್ಗೆ ಅಂತ ಅಂತಿದ್ದೋ. ಬಟ್ ಇವಾಗ ನೋಡ್ರಿ ಅಲ್ಲಿ ಪಂಜಾಬ್ ಕಿಂಗ್ಸ್ ಅಂದರೆ ಗಡ್ಡ ಬೀಜಗಳೆಲ್ಲ ಬಾಯಿಗೆ ಬರ್ತಾವೆ ಎಲ್ಲ ಟೀಮ್ಗಳದ್ದು. ಆ ಥರ ಪರ್ಫಾರ್ಮ್ ಮಾಡ್ತಾವ್ರಲ್ಲ ಅಜ್ಜಿ. ನಿಮ್ಗೆ ಏನು ಅನ್ಸ್ತಪ್ಪ ಇವತ್ತಿನ ಮ್ಯಾಚು? ಫಸ್ಟ್ ಮ್ಯಾಚ್ ಆ್ಯಂಡ್ ಸೆಕೆಂಡ್ ಮ್ಯಾಚ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗುವ ಮುಂದೆ ನೋಡಿದ್ರಿ ಗಾಯ್ಸ್.